ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಪ್ರತಿಯೊಂದು ಕುಟುಂಬದ ಪ್ರಯಾಣವೂ ಕೂಡ ಸದಾ ಸುರಕ್ಷಿತವಾಗಿರಲಿ ಅಂತ ಮೊದಲು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಭೀಕರ ದುರಂತದ ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ನೋಡಿ, ಬಳ್ಳಾರಿ ಜಿಲ್ಲೆಯ ಸಂಡೂರಿನಿಂದ ಹುಲಿಗೆಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದಂಥ ಭಕ್ತರು ದೇವಸ್ಥಾನಕ್ಕೆ ಬರೋ ಮುಂಚೆಯೇ ಇವತ್ತು ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿಬಿಟ್ಟಿರೋದು. ಈ ಘನಘೋರ ದೃಶ್ಯಗಳನ್ನು ಕಣ್ಣಾರೆ ಕಂಡವರೇ ಆಘಾತವನ್ನು ವ್ಯಕ್ತಪಡಿಸ್ತಾ ಇದ್ದರು. ಅವರು ಕೂಡ ಕಣ್ಣೀರು ಇಡ್ತಾಯಿದ್ರು. ಯಾಕೆಂದರೆ ಆ ಥರದ ತೀವ್ರತೆ ಆ ಮಟ್ಟಿಗೆ ದುಪ್ಪಟ್ಟಾಗಿರೋದು. ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರ್ತಕ್ಕಂಥ ಸೇತುವೆ, ನಿಮಗೆ ಎರಡೂ ಭಾಗದಲ್ಲಿ ಸೇತುವೆ ಕಾಣಸಿಗುತ್ತೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮಧ್ಯೆ ಸ್ಪೇಸ್ ಇದೆ, ಅಂದರೆ ತುಂಗಭದ್ರಾ ನದಿ ಹರಿದು ಹೋಗುತ್ತಲ್ವ, ಅದ್ರ ಮೇಲೆ ಈ ಎರಡೂ ಕಡೆ ಸೇತುವೆಗಳು ಕೂಡ, ಅಂದರೆ ವೆಹಿಕಲ್ ಓಡಾಡಲಿಕ್ಕೆ ಎರಡೂ ಭಾಗದಲ್ಲಿ ಸೇತುವೆಗಳಿದ್ದರೆ ಮಧ್ಯ ಭಾಗದಲ್ಲಿ ಆ ಸ್ಪೇಸ್ ಇದೆ. ನೋಡಿ, ಒಂದು ಸೇತುವೆಯ ಮೇಲಿಂದ ಟ್ರ್ಯಾಕ್ಟರ್ ಬಿದ್ದಂಥ ಪರಿಣಾಮವಾಗಿ 6 ಮಂದಿ ಭಕ್ತರು ಸಾವನ್ನಪ್ಪಿರೋದು. ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಮತ್ತು ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಈ ಥರದೊಂದು ದುರಂತ ಘಟನೆ ನಡೆದುಬಿಟ್ಟಿದೆ. ಇಡೀ ಕುಟುಂಬವನ್ನು ಅನಾಥವಾಗಿಸಿಬಿಟ್ಟಿರೋದು. ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಬಿದ್ದುಬಿಟ್ಟು 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿಟ್ಟಿದ್ದಾರೆ. ಅದರ ಭೀಕರತೆ ಎಷ್ಟರ ಮಟ್ಟಿಗಿದೆ ಅನ್ನೋದು ನಿಮಗೆ ಆ ಸಾವನ್ನಲ್ಲೇ ಗೊತ್ತಾಗ್ತಾ ಇರೋದು. ಸುಮಾರು 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೂ ಕೂಡ ರವಾನೆ ಮಾಡಲಾಯಿತು. ಆದರೆ ಅವರು ಕೂಡ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ಅದಾದ ಮೇಲೆ ಮುನಿರಾಬಾದ್ ಹೊಸಪೇಟೆಯ ಪೊಲೀಸ್ನವರು ಸ್ಥಳಕ್ಕೆ ಆಗಮಿಸಿದ್ರು. ಇಡೀ ಆ ಸೇತುವೆ ತುಂಬೆಲ್ಲ ವಾಹನಗಳ ದಟ್ಟಣೆ ಹೆಚ್ಚಾಗಿ ಬಿಡ್ತು. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ಅಲ್ಲಿದ್ದಂಥ ಪ್ರತ್ಯಕ್ಷದರ್ಶಿಗಳೇ ತುಂಬ ಶಾಕ್ಗೆ ಒಳಗಾಗಿಬಿಟ್ಟಿದ್ರು ಅಂತ. ಸದ್ಯೀಗ ಮೃತರನ್ನು ಸಂಡೂರು ತಾಲೂಕಿನ ಯಶವಂತ ನಗರ ಹಾಗೂ ಕೂಡ್ಲಿಗಿ ತಾಲೂಕಿನ ಮರ್ಲಾಯನಹಳ್ಳಿ ಗ್ರಾಮದ ನಿವಾಸಿಗಳು ಅಂತ ಗುರುತಿಸಲಾಗಿರೋದು. ಕೆಂಚಪ್ಪ 35 ವರ್ಷ, ಮಹಂತೇಶ್ 18 ವರ್ಷ, ಭರತ್ 1 ವರ್ಷ, ಇನ್ನು ಪುಟಾಣಿ ಕಂದಮ್ಮ ಅದು ಪಾಪ, ಸವಿತಾ 12 ವರ್ಷ, ಮಾರೇಶ್ ಹಾಗೂ ಗೌರಮ್ಮ, ಒಟ್ಟಾರೆಯಾಗಿ 6 ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿರೋದು. ಇನ್ನು ಗಾಯಾಳುಗಳನ್ನು ಹೊಸಪೇಟೆ ಮತ್ತು ಕೊಪ್ಪಳ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಯಿತು. ಹೊಸಪೇಟೆ ಶವಾಗಾರದ ಮುಂದೆ ಆ ಕುಟುಂಬಸ್ಥರ ಆಕ್ರಂದನ ಇದೆಯಲ್ಲ, ಅದು ಮುಗಿಲು ಮುಟ್ಬಿಟ್ಟಿತ್ತು. ಯಾಕೆಂದರೆ ನಿಮಗೆ ಹೆಚ್ಚಾಗಿ ಕೊಪ್ಪಳ ಭಾಗ, ಉತ್ತರ ಕರ್ನಾಟಕ ಭಾಗದವರು ಅವರೆಲ್ಲ ನೆನಪುಗಳನ್ನು ಮೆಲುಕು ಹಾಕ್ಕೊಳ್ತಾ ಈ ಹಾಡ್ಕೊಂಡು ಅಳೋದು ಅಂತ ಹೇಳಿ ಕರಿತೀವಿ ನಾವು ಹಳ್ಳಿ ಭಾಗದ ಕಡೆ. ಆ ಥರ ಪ್ರತಿಯೊಂದು ಕುಟುಂಬದಲ್ಲೂ ಆಘಾತ ನೋವು ಅಷ್ಟರ ಮಟ್ಟಿಗೆ ಇರುತ್ತೆ. ಆದರೆ ಅವರು ಈ ಥರದ ದೃಶ್ಯಗಳನ್ನು ನೋಡಿದಾಗಂತೂ ಎಲ್ರಿಗೂ ಕೂಡ ಕಣ್ತುಂಬಿ ಬಂದುಬಿಡುತ್ತೆ. ಇದಾದ ಮೇಲೆ ಕೊಪ್ಪಳದ ಹುಲಿಗೆಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ರಂತೆ ಎಲ್ಲರೂ ಕೂಡ. ಅವರು ದೇವಸ್ಥಾನಕ್ಕೆ ಬರ್ತಾ ಇರಬೇಕಾದ್ರೆ ಈ ಥರದೊಂದು ದುರ್ಘಟನೆ ನಡೆದು ಬಿಟ್ಟಿರೋದು. ಹಾಗಾದರೆ ಈ ಅಪಘಾತಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂದರೆ, ಹಿಂದೆಯಿಂದ ವೇಗವಾಗಿ ಬರ್ತಾ ಇದ್ದಂಥ ಈ ಕೊರಿಯರ್ ಟ್ಯಾಂಕರ್ ಇರುತ್ತಲ್ವ, ಕೊರಿಯರ್ ಸಪ್ಲೈ ಟ್ಯಾಂಕರ್, ಆ ಕೊರಿಯರ್ ಸರ್ವಿಸ್ ಕೊಡ್ತಕ್ಕಂಥ ಟ್ಯಾಂಕರ್ದು, ಅದು ಏಕಾಏಕಿಯಾಗಿ ಬಂದು ಈ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು. ಈ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಟೋಟಲಿ ಕಂಟ್ರೋಲ್ ತಪ್ಪಿಟ್ಟಿದ್ದಾರೆ ಡ್ರೈವರು, ಟ್ರ್ಯಾಕ್ಟರ್ನ ಡ್ರೈವರು. ಅದಾದಮೇಲೆ ಅದು ತುಂಗಭದ್ರಾ ಸೇತುವೆ ಮೇಲಿಂದ ಪಲ್ಟಿಯಾಗಿ ಕೆಳಗೆ ಬಿದ್ದುಬಿಟ್ಟಿದೆ. ಅದಕ್ಕೋಸ್ಕರವಾಗಿ ಇಂಥ ಸಾವು ನೋವಿಗೆ ಇದೆಲ್ಲವೂ ಕೂಡ ಸಾಕ್ಷಿ ಆಗಿರ್ತಕ್ಕಂಥದ್ದು. ನಿಮಗೆ ದೃಶ್ಯಗಳಲ್ಲಿ ಆ ಟ್ರ್ಯಾಕ್ಟರ್ ನುಜ್ಜುಗುಜ್ಜಾಗಿರ್ತಕ್ಕಂಥ ಫೋಟೋಗಳನ್ನು ಗಮನಿಸ್ತಾ ಇದ್ದೀರಿ, ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ. ಎಲ್ಲವೂ ಕೂಡ ನಿಮಗೆ ಇಂಜಿನ್ ಆಗಿರ್ಬೋದು, ಆ ಟ್ರಾಲಿ ಆಗಿರ್ಬೋದು, ಎಲ್ಲವೂ ಕೂಡ ನುಜ್ಜುಗುಜ್ಜ ಹೋಗಿಬಿಟ್ಟಿದೆ. ಕಡಿಮೆ ಅಂತರದ ಎತ್ತರ ಅದಿರೋದು. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು 10ರಿಂದ 15 ಅಡಿನೂ ಕೂಡ ಇಲ್ಲ. ಆದರೂ ಕೂಡ ಅದು ಯಾವ ಮಟ್ಟಿಗೆ ಸ್ಪೀಡ್ನಲ್ಲಿ ಬಂದು ಆತ ಗುದ್ದಿರ್ಬೋದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರೋದು. ಡ್ರೈವರ್ ಭಾಳಷ್ಟು ಅರಸಾಹಸ ಪಟ್ಟನಂತ ಅದನ್ನು ತಪ್ಪಿಸ್ಲಿಕ್ಕೆ, ಅಪಘಾತವನ್ನು, ದುರಂತವನ್ನು ತಪ್ಪಿಸ್ಲಿಕ್ಕೆ. ಆದರೆ ಅದು ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ಟಿದ್ದಾನೆ ಡ್ರೈವರು. ನೇರವಾಗಿ ಹೋಗಿ ಪಕ್ಕದಲ್ಲೇ ಇರ್ತಕ್ಕಂಥ ದೊಡ್ಡ ಹಳ್ಳಕ್ಕೆ ಟ್ರ್ಯಾಕ್ಟರ್ ಬಿದ್ದು ಬಿಡುತ್ತೆ. ಇನ್ನೂ ಅಚ್ಚರಿಯ ವಿಷಯ ಅಂದರೆ, ಈ ಅಪಘಾತದಲ್ಲಿ ಅದೃಷ್ಟವಶಾತ್ ಪವಾಡ ಸದೃಶ ರೀತಿಯಲ್ಲಿ ಮಹಾಲಕ್ಷ್ಮಿ ಅನ್ನೋ ಒಬ್ಬ ಹೆಣ್ಮಗಳು ಬದುಕುಳಿತಾರಂತೆ. ಇನ್ನೆಲ್ಲರೂ ಕೂಡ ಗಾಯಾಳುಗಳಾಗ್ಬಿಟ್ಟಿದ್ದಾರೆ. ಆದರೆ ಆಕೆಯ ತಾಯಿ ಗೀತಾ ಅನ್ನೋರು ಮತ್ತು ಅವರ ಸಹೋದರ ಭರತ್ ಅನ್ನೋರು ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟು ಬಿಡ್ತಾರೆ. ಇವರು ಕೂಡ್ಲಿಗಿ ತಾಲೂಕಿನ ಬೈರದೇಹರಗುಡ್ಡದವರು ಅನ್ನೋದು ಈಗ ಸದ್ಯ ಗೊತ್ತಾಗ್ತಾ ಇರೋದು. ಮೃತರಲ್ಲಿ ಮಕ್ಕಳು, ಮಹಿಳೆಯರು ಕೂಡ ಸೇರಿದ್ದಾರೆ ಮತ್ತು ಕುಟುಂಬದ ಹಿರಿಯ ಸದಸ್ಯರು ಕೂಡ ಸೇರಿದ್ದಾರೆ. ದೇವಿ ದರ್ಶನ ಪಡೆದು ನಾವೆಲ್ಲರೂ ಕೂಡ ಪುನೀತರಾಗೋಣ ಅಂತ ಹೇಳಿ ಹೊರಟಿದ್ದಂಥ ಕುಟುಂಬ. ಆದರೆ ಈ ವಿಧಿ ಜವರಾಯನ ಅಟ್ಟಹಾಸ ಇದೆಯಲ್ಲ, ಇಡೀ ಕುಟುಂಬವನ್ನು ಇವತ್ತು ಶೋಕದ ಮಡುವಿನಲ್ಲಿ ಬೀಳುವಂತೆ ಮಾಡಿಬಿಟ್ಟಿರೋದು. ಇನ್ನೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗೋ ಸಾಧ್ಯತೆ ಇದೆ ಅನ್ನೋದನ್ನು ಪೊಲೀಸ್ನವ್ರು ಕನ್ಫರ್ಮ್ ಮಾಡ್ತಾ ಇದ್ದಾಗ ಇನ್ನೂ ಆಘಾತ ಹೆಚ್ಚಾಗ್ತಾ ಇರೋದು.
ತಕ್ಷಣಕ್ಕೆ ಮುನೀರಾಬಾದ್ ಪೊಲೀಸ್ ಠಾಣೆ ಅಧಿಕಾರಿಗಳು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಆ ರಕ್ಷಣಾ ಕಾರ್ಯಾಚರಣೆಯನ್ನು ಚುರುಕುಗೊಳಿಸ್ತಾರಂತೆ. ನುಜ್ಜುಗುಜ್ಜಾಗಿದ್ದಂಥ ಟ್ರ್ಯಾಕ್ಟರ್ನ ಭಾಗಗಳ ಅಡಿಯಲ್ಲಿ ಸಿಲುಕಿದ್ದವ್ರನ್ನೂ ಕೂಡ ಹೊರತೆಗೆಯುವ ಹರಸಾಹಸವನ್ನು ಕೂಡ ಪಟ್ಟರು. ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ 10ಕ್ಕೂ ಹೆಚ್ಚು ಜನರನ್ನು ಪೊಲೀಸ್ನವರು ಮತ್ತು ಅಲ್ಲಿದ್ದಂಥ ಭದ್ರತಾ ಸಿಬ್ಬಂದಿಗಳು ಕೂಡ ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಗೆ, ಅಂದರೆ ಕೊಪ್ಪಳದ ಜಿಲ್ಲಾ ಆಸ್ಪತ್ರೆಗಳಿಗೆ ಅವ್ರನ್ನ ಶಿಫ್ಟ್ ಮಾಡೋ ಕೆಲಸವನ್ನು ಮಾಡಲಾಯಿತು. ಇನ್ನು ಮೃತದೇಹಗಳನ್ನು PM ರಿಪೋರ್ಟ್ ಬರಬೇಕು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೋಸ್ಕರ ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಅವ್ರನ್ನ ಸ್ಥಳಾಂತರ ಮಾಡಲಾಯಿತು. ಸದ್ಯ ಗಾಯಾಳುಗಳಿಗೆ ICUನಲ್ಲಿ ಇಟ್ಟು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಇನ್ನು ಇಬ್ಬರಿ ಭಾಳ ಸ್ಪೀಡಾಗಿ ಬಂದು ಈ ಟ್ಯಾಂಕರ್ ಗುದ್ದಿದ್ನಲ್ಲ, ಆ ಡ್ರೈವರ್ ಎಲ್ಲಿ ಅನ್ನೋ ಕುತೂಹಲ ನಿಮಗೆ ಸಹಜವಾಗಿರುತ್ತೆ. ಆತ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ, ಪರಾರಿ ಆಗಿಬಿಟ್ಟಿದ್ದಾನೆ. ಪೊಲೀಸ್ನವರನ್ನು ತಕ್ಷಣಕ್ಕೆ ಆತನನ್ನು ಸೆರೆ ಹಿಡಿಯೋರಲ್ಲೂ ಕೂಡ ಸಫಲರಾಗಿದ್ದಾರೆ. ಇನ್ನು ಇನ್ವೆಸ್ಟಿಗೇಷನ್ ಕೂಡ ಆಗಬೇಕಾಗಿದೆ. ನೋಡಿ, ಅಪಘಾತ ನಡೆದಂಥ ಸ್ಥಳದಲ್ಲಿ ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿರೋದು. ಪೊಲೀಸರು ವಾಹನ ಸಂಚಾರವನ್ನು ಎಲ್ಲವನ್ನು ಕೂಡ ತೆರವುಗೊಳಿಸಲಿಕ್ಕೆ ಬಹಳಷ್ಟು ಹರಸಾಹಸ ಪಟ್ಟರು. ಎಲ್ಲ ಜನರೆಲ್ಲರೂ ಕೂಡ ಅಲ್ಲಿ ನಿಂತ್ಕೊಂಡು ಅಪಘಾತದ ತೀವ್ರತೆ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ತಾ ಇದ್ರು, ಒಬ್ರಿಗೊಬ್ರಿಗೆ ಮಾತನಾಡ್ತಾಯಿದ್ರು. ನಿಮಗೆ ಹೆಚ್ಚಾಗಿ ಈ ಥರದ ಟ್ರ್ಯಾಕ್ಟರ್ಗಳು ಭಾಳಷ್ಟು ಬಳಸೋದಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನಿಮಗೆ ಎಂಜಿನ್ ಮೇಲೂ ಭಾಳ ಜನರು ಕೂತಿರ್ತಾರೆ, ಡ್ರೈವರ್ ಪಕ್ಕದಲ್ಲೂ ಕೂಡ. ಈ ಸಭೆ ಸಮಾರಂಭಗಳಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಈ ಥರದ ಟ್ರ್ಯಾಕ್ಟರ್ಗಳನ್ನು ಬಳಸೋದು ಹೆಚ್ಚಾಗಿ. ನಿಮಗೆ ಆ ಟ್ರಾಲಿಯ ಮೇಲೂ ಕೂಡ ಆ ಅಕ್ಕಪಕ್ಕದಲ್ಲಿ ಆ ಟ್ರಾಲಿ ಎಡ್ಜಸ್ ಬರುತ್ತಲ್ಲ, ನಿಮಗೆ ಆ ಟ್ರಯಾಂಗಲ್ ಶೇಪ್ನಲ್ಲಿ ಇರುತ್ತಲ್ವಾ, ರೆಕ್ಟ್ಯಾಂಗಲ್ ಶೇಪ್ನಲ್ಲಿ, ಆ ಕಡೆ ಈ ಕಡೆ ಎಲ್ಲ ಭಾಗದಲ್ಲೂ ಕೂಡ ಮೇಲೂ ಕೂತ್ಕೊಂಡಿರ್ತೀರಿ, ಒಳಗೂ ಕೂತ್ಕೊಂಡಿರ್ತೀರಿ. ಸದ್ಯೀಗ ಪ್ರಾಥಮಿಕ ತನಿಖಾ ವರದಿ ಏನು ಹೇಳ್ತಾ ಇದೆ ಅಂದರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಅದು ತುಂಬ ಅಪಾಯಕಾರಿ, ಮೋಸ್ಟ್ ಡೇಂಜರಸ್. ಅದು ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಎಲ್ಲರೂ ಕೂಡ ಇನ್ನೂ ಜಾಗ ಆಗಲಿ ಅನ್ನೋ ಕಾರಣಕ್ಕೆ ಹೆಚ್ಚಾಗಿ ಎಲ್ಲರೂ ಕೂಡ ಒಂದೇ ವೆಹಿಕಲ್ನಲ್ಲಿ ತುಂಬಬೇಕು ಅನ್ನೋ ಉದ್ದೇಶಕ್ಕೆ ಈ ವಾಹನದಲ್ಲಿ 19 ಜನ ಇದ್ದರು. ನಿಮ್ಗದು ಕಮ್ಮಿ ಅಂತ ಅನಿಸ್ಬಿಡುತ್ತೆ, ಯಾಕೆಂದರೆ ಇನ್ನೂ ಹೆಚ್ಚಿನ ಜನರು ಪ್ರಯಾಣ ಮಾಡ್ತಾ ಇರ್ತಾರೆ ಟ್ರ್ಯಾಕ್ಟರ್ಗಳಲ್ಲಿ. ಯಾವುದೇ ಸಭೆ ಸಮಾರಂಭಗಳಿರಲಿ, ಜಾತ್ರೆಗಳಿರಲಿ, ಎಲ್ಲದಕ್ಕೂ ಕೂಡ ಹೆಚ್ಚಾಗಿ ಟ್ರ್ಯಾಕ್ಟರ್ಗಳನ್ನು ಬಳಸೋದ್ರಿಂದ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಅನ್ನೋದು ತುಂಬ ಈ ಥರದ ಅಪಘಾತಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಹೇಳ್ತಾರೆ. ನಾನು ಇಡೀ ಕುಟುಂಬ ಅನಾಥವಾಗಿಬಿಡುತ್ತಲ್ವ ಅಂತ. ಆ TB ಡ್ಯಾಮ್ ಇದೆಯಲ್ಲ, ಅದ್ರ ಮಧ್ಯೆ ಸ್ಪೇಸ್ ಇದೆ, ಅಲ್ಲಿ ತುಂಬ ಸ್ಪೀಡಾಗಿ ಬರೋದು ವೆಹಿಕಲ್ಗಳನ್ನು, ಸೈನ್ ಬೋರ್ಡ್ ಹಾಕಿರ್ತಾರೆ, ಸ್ಪೀಡ್ ಲಿಮಿಟ್ಸ್ಗಳನ್ನು ಯಾರೂ ಕೂಡ ನೋಡೋದಿಲ್ಲ. ತುಂಬ ಸ್ಪೀಡಾಗಿ ಬಂದು ಇನ್ನೊಬ್ಬರ ಪ್ರಾಣವನ್ನು ನೀವು ಕಿತ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ಹೇಳ್ತಾ ಇರೋದು. ಅದು ಬಹಳ ದೊಡ್ಡ ಪಾಪ, ಮಹಾಪಾಪ ಅಂತ ಹೇಳ್ತಾರೆ. ನೀವು ಎಲ್ಲಾದರೂ ಮಾಡ್ಕೊಂಡು ಹೋಗಿಬಿಡಿ, ಯಾಕೆಂದರೆ ಕೋಪಕ್ಕೆ ನಾನು ಮಾತನಾಡ್ತಾ ಇದ್ದೀನಿ ಅಷ್ಟೇ. ಇನ್ನೊಬ್ಬರ ಜೀವಗಳಲ್ಲಿ ನೀವು ಆಟ ಆಡೋದಿದೆಯಲ್ಲ, ಅದು ತುಂಬ ದೊಡ್ಡ ತಪ್ಪಾಗುತ್ತೆ. ಸದ್ಯದ ಮಟ್ಟಿಗೆ ಆ ಸ್ಥಳಕ್ಕೆ ಸಂಸದರಾಗಿರ್ತಕ್ಕಂಥ ತುಕಾರಾಮ್ ಅವರು ಕೂಡ ಬಂದಿದ್ದರು. ಕೊಪ್ಪಳ ಸಂಸದರಾಗಿರ್ತಕ್ಕಂಥ ತುಕಾರಾಮ್ ಅವರು. ನಾನು CM ಬಳಿ ಮಾತನಾಡಿದ್ದೀನಿ. ಮೃತರ ಕುಟುಂಬಗಳಿಗೆ ಒಂದು 5 ಲಕ್ಷ ಪರಿಹಾರವನ್ನು ಕೂಡ ಈಗಾಗಲೇ ಘೋಷಣೆ ಮಾಡೋ ಸಲುವಾಗಿ ನಾನು ಕೂಡ ಚರ್ಚೆ ಮಾಡಿದ್ದೀನಿ ಅಂತ. ಇನ್ನು ಅವ್ರ ಗಾಯಾಳುಗಳು ಯಾರೆಲ್ಲ ಇದ್ದಾರಲ್ವ, ಅವರ ವೆಚ್ಚವನ್ನು ಕಂಪ್ಲೀಟ್ ನಾನೇ ನೋಡ್ಕೊಳ್ತೀನಿ. ಅವರ ಹಾಸ್ಪಿಟಾಲಿಟಿದು ಏನೆಲ್ಲ ಚಾರ್ಜ್ ಆಗುತ್ತೋ ಅದೆಲ್ಲವನ್ನು ಕೂಡ ನಾನು ನೋಡ್ಕೊಳ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಟ್ರ್ಯಾಕ್ಟ್ರಿ ಇರೋದು ಎಸ್ಪೆಷಲಿ ಕೃಷಿ ಚಟುವಟಿಕೆಗಳಿಗೆ ಮಾತ್ರ. ಹಾಗಾಗಿ ಅದನ್ನು ಕೃಷಿಗೆ ಬಳಸ್ರಿ. ಈ ಥರದ ಎಲ್ಲರನ್ನೂ ಕೂಡ ತುಂಬಿಕೊಂಡು ಗುಡ್ಡೆ ಹಾಕ್ಕೊಂಡು ಹೋಗೋ ಪ್ರಯತ್ನಗಳನ್ನು ಯಾರು ಕೂಡ ಮಾಡಬೇಡಿ. ಅಟ್ಲೀಸ್ಟ್ ಇನ್ನೂ ತುಂಬ ಜನ ಪ್ಯಾಸೆಂಜರ್ಗಳಿದ್ದಾಗ ಸ್ವಲ್ಪ ನೀವೇ ಹಿಂದೆ ಸರಿಯುವಂಥ ಕೆಲಸಗಳನ್ನು ಮಾಡಬೇಕು. ಓಕೆ, ನಾನು ಬೈಕ್ನಲ್ಲೋ ಅಥವಾ ಬಸ್ನಲ್ಲೋ ಬರ್ತೀನಿ ಅಂತ ಜಾರ್ಕೊಳ್ಳೋ ಪ್ರಯತ್ನಗಳನ್ನು ಮಾಡಿ. ಯಾಕೆಂದರೆ ನಿಮಗೆ ಯಾವಾಗ ಅದು ಎಂಜಿನ್ಗೂ ಮತ್ತು ಟ್ರಾಲಿಗೂ ಅಲ್ಲೊಂದು ಕನೆಕ್ಷನ್ ಇರುತ್ತಲ್ಲ, ನೀವು ಆ ಕೊಂಡಿ ಏನಾದರೂ ಈ ಥರ ಸಣ್ಣ ಪುಟ್ಟ ಅಪಘಾತಗಳಲ್ಲಿ ತಪ್ಪಿಟ್ರೆ ಎತ್ತಿ ಬಿಸಾಕ್ಬಿಡುತ್ತೆ ನಿಮಗೆ ಟ್ರಾಲಿನ. ಹಾಗಾದಾಗ ಮಾತ್ರ ಈ ಥರದ ಅಪಘಾತಗಳು ಸಂಭವಿಸೋದು, ಗಂಭೀರವಾದಂಥ ಅಪಘಾತಗಳು ಸಂಭವಿಸೋದು ಅಂತ ಹೇಳ್ತಾ, ಮೃತರ ಕುಟುಂಬಗಳಿಗೆ ಇನ್ನಷ್ಟು ಧೈರ್ಯವನ್ನು ಭಗವಂತ ಕೊಡಲಿ ಅಂತ ಹೇಳ್ತಾ, ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.